ನೆನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಎಲ್ಲರಿಗೂ ಆತ್ಮೀಯರಾಗಿ ವರ್ತಿಸುವಂತ MLA ಶ್ರೀನಿವಾಸಣ್ಣರವರ ಅಧ್ಯಕ್ಷತೆಯಲ್ಲಿ ಇವತ್ತು ನೆನ್ಮಂಗ್ಲ ಉತ್ಸವದ ಅಂಗವಾಗಿ ಸೋಲ್ನಳ್ಳಿ ಪಂಚಾಯಿತಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇವತ್ತು ಸುಮಾರು 24 ಪಾಯಿಂಟ್ಗಳಲ್ಲಿ ಸುಮಾರು 1,500 ಇನ್ನ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಎಲ್ಲಾ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಸಾಧಾರಣವಾದ ಎಲ್ಲರಿಗೂ ಬಹುಮಾನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಗ್ರಾಮಗಳಿಗೂ ಭೇಟಿ ಕೊಟ್ಟು ಯಾವುದೇ ಏನು ಸಮಸ್ಯೆಗಳಾಗ್ತಾ ಇದೆ, ಮಹಿಳೆಯರಿಗೆ ಏನು ಸಮಸ್ಯೆಗಳಾಗ್ತಿದೆ, ಗ್ರಾಮಕ್ಕೆ ಏನು ಸಮಸ್ಯೆಗಳಾಗ್ತಿದೆ ಅಂತ ಅಲ್ಲೇ ಸ್ಥಳೀಯದಲ್ಲಿ ಶಾಸಕರು ಕೇಳ್ಕೊಂಡು ಅದಕ್ಕೆ ಕೆಲವೊಂದು ತಕ್ಷಣ ಪರಿಹಾರ ಕೊಟ್ಟಿದ್ದಾರೆ. ಕೆಲವೊಂದು ಸ್ವಲ್ಪ ಸಮಯಗಳು ಕೊಡಿ ಅದನ್ನ ಬಗೆಹರಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂತ ಸೋಲ್ನಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಯೊಬ್ಬ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನ್ ನಮ್ಮ ನೆನ್ಮಂಗ್ಲ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಸುಮಾರು ಮುಖಂಡರುಗಳು ಏನ್ ಭಾಗಿಯಾಗಿ ಇವತ್ತೆಲ್ಲ ಏನು ನಮ್ಮ ವೀರಮರೇಗೌಡರು ಹಾಗೂ ನಮ್ಮ CM ಗೌಡರು ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸೋಲ್ನಳ್ಳಿ ಪಂಚಾಯಿತಿ ರಂಗೋಲಿ ಸ್ಪರ್ಧೆ ಉತ್ತಮವಾದ ರೀತಿಯಲ್ಲಿ ಚೆನ್ನಾಗಿದೆ. ತುಂಬಾ ಖುಷಿ ಪಟ್ಟಿದ್ದಾರೆ MLA ಸಾಹೇಬರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸೋಲ್ನಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಯೊಬ್ಬರ ಪರವಾಗಿ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಬಣ್ಣನೇ ಮುಖ್ಯ ಆಗಿರುತ್ತೆ. ಒಂದು ಗಿಡನ ಹೇಗೆ ನಾವು ಚಿಕ್ಕ ಗಿಡದಿಂದ ಬೆಳೆಸ್ತೀವೋ ಅದೇ ರೀತಿ ಹೆಣ್ಮಗುನು ಯಾವುದೇ ರೀತಿ ಸೇಫ್ ಆಗಿ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ರಂಗೋಲಿ ಬಿಡಿಸಿ ತುಂಬಾ ಚೆನ್ನಾಗಿ ಹೌದಾ? ಏನು ಅನಿಸ್ತೈತೆ ನಿಮಗೆ ಈ ಥರ ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ? ಇಷ್ಟೇ ಸರ್, ಪ್ರತಿ ವರ್ಷ ಈ ಥರ ಇದೆ. ಪ್ರತಿ ವರ್ಷ ಆಯ್ತು, ಖಂಡಿತ ಮಾಡ್ತೀನಿ. 2 ವರ್ಷಕ್ಕೊಂದ್ಸಾರಿ ಮಾಡ್ತೀನಿ. 2 ವರ್ಷಕ್ಕೊಂದ್ಸಾರಿ ರಂಗೋಲಿ ಸ್ಪರ್ಧೆ ಮಾಡ್ತೀನಿ. ಹೆಣ್ಮಕ್ಳಿಗೂ ಒಂದು ಹುಮ್ಮಸ್ಸನ್ನು ಬರುತ್ತೆ. ಓಕೆ, ಥ್ಯಾಂಕ್ ಯು.